ನಮಸ್ತೆ. ಈ ಪ್ರಪಂಚದಲ್ಲಿರೋ ಎಲ್ಲರೂ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಈ ಬ್ರಹ್ಮಾಸ್ತ್ರ ಚಾನೆಲ್ಗೆ ಸ್ವಾಗತ ಕೋರುತ್ತಾ, ನಾವೆಲ್ಲ ಮಳೆ ಬಂದರೆ ಮಾತ್ರ ಗಡಗಡ ಅಂತ ನಡುತ್ತೀವಿ. ಆದರೆ ಬೆಂಗಳೂರಿನ ಜನತೆ ಮಳೆ ಅಂತ ನ್ಯೂಸ್ ಕೇಳಿದ ತಕ್ಷಣವೇ ನಡುಗುವಂಥ ಪರಿಸ್ಥಿತಿ ಇವತ್ತಿನ ದಿನ ಇದೆ. ಕಾರಣ ಏನಂದರೆ, ಮಳೆ ನೀರು ಅಲ್ಲಲ್ಲಿ ತುಂಬಿಕೊಂಡು ಅವ್ರಿಗೆ ಭಾರಿ ತೊಂದರೆ ಅನುಭವಿಸೋದು ಇದಕ್ಕೆ ಕಾರಣ. ಸರಿ, ಹಾಗಂತ ನಾವು ಅವ್ರನ್ನ ನೋಡಿ ನಗಬೇಕಾ ಅನ್ನೋ ಪರಿಸ್ಥಿತಿ ಅಂದರೆ ಖಂಡಿತ ನಾವು ಕಷ್ಟದಲ್ಲಿರೋರನ್ನ ನೋಡಿ ನಗಬಾರ್ದು. ನಮ್ಮಿಂದ ಸಾಧ್ಯವಾದರೆ ಸಹಾಯ, ಇಲ್ಲ ಅಂದರೆ ಸಾಂತ್ವನ, ಅದು ನಮ್ಮ ದಾರಿಯಾಗಿರಬೇಕು. ಈಗ ನಾವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಅಂತ ನಾನು ಇದ್ರ ವಿಚಾರ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಒಳ್ಳೆಯದ ಒಂದು ಯೋಚನೆನ ತಿಳಿಸ್ತಾ ಇದ್ದೀನಿ. ಅದು ಸರಿನೋ ತಪ್ಪು, ತುಂಬ ಒಳ್ಳೆಯ ಆಲೋಚನೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಖಂಡಿತ ಇದನ್ನು ತಿಳಿಸಿದ್ರೆ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ತಿಳಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡ ತಕ್ಷಣ ಎಲ್ಲಿ ಬೇಗ ನೀರು ತುಂಬಿಕೊಳ್ಳುತ್ತೋ ಆ ಜಾಗದಲ್ಲಿ ಮೋಟ್ರ್ಗಳನ್ನ ಇಟ್ಟು, ದೊಡ್ಡ ದೊಡ್ಡ ಮೋಟ್ರ್ಗಳನ್ನ ಇಟ್ಟು ಕೊಳವೆಗಳ ಮುಖಾಂತರ ಸಿಟಿಯಿಂದ ಹೊರಗಡೆ 8 ದಿಕ್ಕುಗಳನ್ನು ಸಾಗಿಸಿ 8 ಕೆರೆಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ನೀರನ್ನು ತುಂಬಿಸೋ ವ್ಯವಸ್ಥೆ ಮಾಡಿ ನೀರನ್ನು ಅಲ್ಲಿಗೆ ಡಂಪ್ ಮಾಡಿದ್ರೆ ಅದೇ ನೀರು ಇಲ್ಲೂ ಸಹಾಯ ಆಗುತ್ತೆ. ಖಾಲಿಯಾಗಿ ಕೆರೆಗಳಲ್ಲಿ ತುಂಬಿದರೆ ಬೇಸಿಗೆ ಸಮಯದಲ್ಲಿ ಸಿಟಿಗೂ ಉಪಯೋಗಿಸ್ಬೋದು, ಪುನಃ ಇಲ್ಲ ರೈತರಿಗೂ ಆದರೂ ಉಪಯೋಗ ಆಗುತ್ತೆ. ಈ ರೀತಿ ಯಾರಿಗೆ ಬೇಕಾದರೂ ಉಪಯೋಗಿಸ್ಬೋದು. ಮತ್ತು ಇದೇ ಸಮಸ್ಯೆ ಚೆನ್ನೈನಲ್ಲೂ ನಡೀತಾ ಇರೋದ್ರಿಂದ ಅವರು ಬೇಕಾದರೆ ಇದೇ ಪದ್ಧತಿನ ಫಾಲೋ ಮಾಡಿ ಸಮಸ್ಯೆನ ಬಗೆಹರಿಸ್ಬೋದು ಅನ್ನೋದು ನನ್ನ ಆಲೋಚನೆ. ಅದೇ ರೀತಿ ಇದನ್ನು ಸರ್ಕಾರ ಗಮನಿಸಿ ಇದು ಮಾಡುತ್ತೋ, ಅದಕ್ಕೆ ಏನು ಪ್ರಯತ್ನ ಮಾಡ್ತಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನಾದರೂ ಪ್ರಯತ್ನ ಮಾಡಿ ಉಪಯೋಗ ಆದರೆ ಅದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ನನ್ನ ವ್ಯೂವರ್ಸನ್ನು ನಾನು ಕೇಳ್ಕೊಳ್ಳೋದು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರಲ್ಲಿ ನಾನು ಹೇಳ್ತಾ ಇರೋ ಅನಿಸಿಕೆ ಸರಿಯೋ ತಪ್ಪೋ ಅನ್ನೋದನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದ.